ಇವತ್ತಿನ ವಿಡಿಯೋದಲ್ಲಿ ಎರಡು ಸ್ಪೆಷಲ್ ವಿಡಿಯೋಗಳಿರುತ್ತೆ. ಸೊ ಎರಡು ವಿಡಿಯೋದಲ್ಲಿ ಇಬ್ರು ಪರ್ಸನ್ ಬೇರೆ ಬೇರೆ, ಬಟ್ ಇಬ್ರು ಪರ್ಸನ್ ಫೀಲಿಂಗ್ಸು ಒಂದೇ ಇರುತ್ತೆ. ಸೊ ಏನಪ್ಪಾ ಅಂತಂದ್ರೆ ಫಸ್ಟ್ ಒಂದು ನಾನು ಬ್ಲೌಸ್ ಸ್ಟಿಚ್ ಮಾಡಿರೋದು, ಎರಡನೇದೊಂದು ಫಸ್ಟ್ ಟೈಮ್ ಪಾಪ ಅವ್ರು ಈಗಿನ 3 days ಹೋಟ್ಲ್ ಓಪನ್ ಮಾಡಿರೋ ಅಂಥದ್ದು. ಸೊ ಎರಡು ವಿಡಿಯೋನು ಎಲ್ಲಿದೆ, ಹೋಟ್ಲ್ ಏನಿದೆ, ನಾನು ಬ್ಲೌಸ್ ಸ್ಟಿಚಿಂಗ್ ಹೇಗೆ ಮಾಡಿದೆ ಅಂತೇಳಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಯ್, ನಾನೆಲ್ಲ ಕನ್ನಡ ನಮಸ್ಕಾರಗಳು. ವೆಲ್ಕಮ್ ಟು ಬ್ಯಾಕ್ ಶ್ರೀ ವಿಲೇಜ್ ಬ್ಲಾಗ್. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತೇಳಿ ನಾನು ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಿಮಗೆ ತುಂಬ ಹಿಂದಿನ ದಿನ ವಿಡಿಯೋನು ಹಾಕಿದ್ದೆ, ನೋಡಿದರೆ ಗೊತ್ತಾಗುತ್ತೆ. ಸೊ ನಾವು ಮಂಗಳವಾರ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಸ್ವಲ್ಪ ಪೂಜೆ ಮಾಡಿಸಿ 11 ವಾರ ಅಂತ ಹೇಳಿದ್ರು. ಸೊ ಇದು 8ನೇ ವಾರ, ಇನ್ನೂ 3 ವಾರ ಬಾಕಿ ಇದೆ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು. ಸೊ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ 4 ಜನನು ಪಾಪು ಬರೋ ತನಕ ವೇಟ್ ಮಾಡಿ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಟುಡೇ ಸ್ಪೆಷಲ್ ಏನಪ್ಪ ಅಂತಂದರೆ, ಸೊ ಇವತ್ತು ನಾನು 3ನೇ ಬ್ಲೌಸ್ ಹೊಲಿತಾ ಇರೋದು. ಸೊ ಸಖತ್ ಇಷ್ಟ ಆಯಿತು. ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಅನ್ನೋದಕ್ಕೆ ಸೊ ನಾನೇ ಸಾಕ್ಷಿ. ಸೊ ಇಷ್ಟು ದಿನ ಆಗುತ್ತೋ ಏನೋ ಅಂತ ಅಂದ್ಕೊಂಡೆ, ಬಟ್ ಕೊನೆಗೂ ಇದು 3ನೇ ಸಲ ಅಲ್ಲೇ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದು ಬರೀ ಯೂಟ್ಯೂಬ್ ನೋಡಿಕೊಂಡು, ಬಟ್ ನಾನೇನು ಬೇಸಿಕ್ ಅಲ್ಲ, ಸ್ವಲ್ಪ ಟಚ್ ಇತ್ತು. ಸೊ ಅದರಿಂದ ಪರವಾಗಿಲ್ಲ, ನಾನೇ ಮಾಡ್ಕೊಂಡಿದ್ದೀನಿ. ಹೌದು ಫ್ರೆಂಡ್ಸ್, ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತಾರಲ್ಲ. ಸೊ ಒಂದು ಮನಸ್ಸಿದ್ರೆ ನಾನು ಮಾಡ್ತೀನಿ ಅನ್ನೋ ಛಲ ಇದ್ದರೆ ಸಾಕು, ನಾವೇನು ಬೇಕಾದ್ರೂ ಮಾಡ್ಬೋದು. ಸೊ ನಾನು ವಿಡಿಯೋ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಅದನ್ನು ಹಾಗೆ ಹಾಕ್ತಾ ಇದ್ದೀನಿ. ಸೊ ನೋಡಿ, ಈ ಬ್ಲೌಸ್ನ ನಾನೇ ಸ್ಟಿಚ್ ಮಾಡಿದ್ದು. ನನಗಂತೂ ಫುಲ್ ಖುಷಿ ಇದೆ, ನಾನೇ ಸ್ಟಿಚ್ ಮಾಡಿ ನಾನೇ ಹಾಕೊಳೋಕ್ಕೆ. ಸೊ ನಾವೇನಾದ್ರೂ ಹೊಸದಾಗಿ ಫಸ್ಟ್ ಟೈಮ್ ಏನಾದರೂ ಮಾಡಿದ್ರೆ, ಒಂದು ತಿಂಡಿ ಆಗಲಿ ಊಟ ಆಗಲಿ, ಸೊ ನಾವೇನಾದ್ರು ಫಸ್ಟ್ ಟೈಮ್ ಮಾಡಿದ್ರೆ ಎಷ್ಟು ಖುಷಿ ಪಡ್ತೀವೋ ಅದೇ ಥರನೇ. ಸೊ ಫಸ್ಟ್ ಟೈಮ್ ನಾನೇ ಸ್ಟಿಚ್ ಮಾಡಿದ್ದೀನಿ ಅಂತ ನನಗಂತೂ ಸಖತ್ ಖುಷಿ ಆಯಿತು. ಬಟ್ ಪರ್ಫೆಕ್ಟಾಗಿ ಬಂದಿದೆಯಲ್ಲ, ಸೊ ಚೆನ್ನಾಗಿದೆ, ಓಲಿ ಅಡ್ಜಸ್ಟ್ ಮಾಡ್ಕೊಳೋದಕ್ಕಿಂತನೂ ಸಖತ್ತಾಗಿ ಬಂದಿತ್ತು. ಸೊ ಎಷ್ಟು ಚೆನ್ನಾಗಿ ಬಂದಿತ್ತು ಸ್ಟಿಚಿಂಗ್ ಅಂತ ಹೇಳಿ ಅಷ್ಟು ಚೆನ್ನಾಗಿ ಮಾಡಿದ್ದೆ. ಸೊ ಇದನ್ನು ಒಂದೊಂದ್ಸಲ ನಾನೇ ಅನ್ಕೊಂಡು, ಇದು ನಾನು ಇಷ್ಟೊಂದೆಲ್ಲ ಟ್ಯಾಲೆಂಟ್ ಇದ್ರು ನಾನು ಯಾಕೆ ಇಷ್ಟು ದಿನ ಸುಮ್ಮನಿದೆ ಅಂತ ಫೀಲ್ ಆಗುತ್ತೆ. ಸೊ ನಾವು ಹೋಗೋ ಅಷ್ಟೊತ್ತಿಗೆ ಅಲ್ಲೇ ಸಂಜೆ 6:30 ಆಗಿತ್ತು. ಸೊ ಹಣ್ಣು ಮತ್ತು ಹೂವು ತೊಗೋಬೇಕಾಗಿತ್ತು ಅಂತೇಳಿ ಅಲ್ಲೇ ಕೆಳಗಡೆ ಒಂದು ಅಂಗಡಿ ಇತ್ತು. ಸೊ ಅಲ್ಲಿ ಹಣ್ಣು ಹೂವು ತೊಗೊಳೋಣ ಅಂತೋದು. ಆ ಆಂಟಿ ಹಣ್ಣು ಹೂವು ಕೊಡೋ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಮಾಡಿಬಿಟ್ಟು 6 ಇಂಚಿಗೆ ಲೇಟಾಗಿ ನಿಧಾನ ಕೊಡ್ತಾಯಿದ್ರು. ಸೊ ನಾನಂತೂ ವೆಯ್ಟ್ ಮಾಡಿಕೊಂಡೇ ನಿಂತಿದ್ದೆ ಆ ಆಂಟಿ ಕೊಡೋವರೆಗೂ. ಹಣ್ಣು ಕಾಯಿನೆಲ್ಲ ತೊಗೊಂಡು ಸೊ ಸೀದಾ ಬೆಟ್ಟದ ಮೇಲೆ ಹೊರಟು. ಸೊ ನಾವು ಬೆಟ್ಟ ಹತ್ತಷ್ಟೊತ್ತಿಗೆ 7 ಗಂಟೆ ಆಯಿತು. ಈಗಂತೂ ಬೇಗ ಕತ್ಲಾಗಲ್ವ, ಸೊ ಹಂಗಾಗಿ ಬೆಳಕಿತ್ತು. ನಾವು ಮೇಲೆ ರೀಚ್ ಆಗೋಷ್ಟೊತ್ತಿಗೆ ಕಾಲೇ ಸ್ವಲ್ಪ ಕತ್ಲು ಬಂಕ್ ಆಗ್ತಾ ಇತ್ತು. ಬಂದು ಎಲ್ಲ ಬಂದು ಅಮ್ಮನೇ ನಾಯಿ ಮಾತ್ರ ಇದ್ರಲ್ಲ. ಈ ವಿಡಿಯೋ ನೋಡ್ಬೇಕಾದ್ರು ನೋಡ್ತಾ ಇರೋರು ಸಹ ಆಲ್ಮೋಸ್ಟ್ ಹುರ್ಕೊಂತಿರ್ತಾರೆ. ಇವರಂತೂ ಅಲ್ಲಿ ಇಲ್ಲಿ ಸುತ್ತಾನೆ ಇರ್ತಾರೆ ಅಂತ ನಾನು ತುಂಬ ಸಲ ಹಾಕ್ತಾನೆ ಇರ್ತೀನಿ. ಸೊ ನಿಮ್ಮ ಕೈಲಾದರೂ ನೀವು ಹೋಗ್ರಿ ಸುತ್ರಿ. ಸೊ ದುಡ್ಡು ಮಾಡಿ ಸುತ್ತಕ್ಕಾಗಲ್ಲ, ನಾವು ಏಜ್ ಇದ್ದಾಗಲೇ ಸುತ್ತಬೇಕು, ಅವಾಗ ನಮಗೆ ಏಜ್ ಇರಲ್ಲ. ಸೊ ಅಂತ ಇದೇ ಥರ ಹೇಳಿ ನನಗೂ ಸಾಕಾಗಿದೆ. ಆದರೆ ನಾನು ವಿಡಿಯೋ ಹಾಕಿದ್ರೆ ಸಾಕು, ನೀವು ಬಿಡಪ್ಪ ಗಂಡ ಹೆಂಡತಿ ಎಲ್ಲರೂ ಸುತ್ತಾ ಇರ್ತೀವಿ ಅಂತ. ಸೊ ಗಂಡ ಹೆಂಡತಿ ಸುತ್ತಕ್ಕಾಗಲ್ಲ, ಬೇರೆಯವ್ರ ಜೊತೆ ಸುತ್ತಕ್ಕಾಗತ್ತಾ? ಸೊ ನಿಮಗೂ ಇಷ್ಟ ಇದ್ದರೆ ಹೋಗಿ ಸುತ್ತಿ, ನಿಮ್ಮ ಹೆಂಡತಿ ನಿಮ್ಮ ಗಂಡನ ಕರ್ಕೊಂಡೋಗಿ, ನಾವೇನು ಬೇಡ ಅಂತ ಹೇಳಿದೀವ? ಸೊ ನಿಜವಾಗ್ಲೂ ವಿಡಿಯೋ ನೋಡ್ಬೇಕಾದ್ರೆ ಎಷ್ಟೋ ಜನ ಹುರ್ಕೊಂತಿರ್ತಾರೆ, ಇವರಂತೂ ಅಲ್ಲಿ ಹೋಗ್ತಾ ಇರ್ತಾರೆ ಅಂತ. ಸೊ ಅಂಥವ್ರಿಗೆ ನಾನು ಇದನ್ನ ಹೇಳ್ತಾ ಇರೋದು. ನನ್ನ ವಿಡಿಯೋ ನಾವು ಬೇರೆ ಯಾರೋ ಹುರ್ಕೊಳೋರ್ಗಿಂತ ಜಾಸ್ತಿ ನಮ್ಮ ಹತ್ರದರೆ ಆ ಥರ ಹುರ್ಕೊಳೋದು. ಸೊ ಅದಕ್ಕೆ ಅವ್ರಿಗೆ ನಾನು ಹೇಳ್ತಾ ಇರೋದು. ಬಾರೋ ನಾ ಕಡ್ದು ಹೋಗ್ಲಿ ಬಿಡಿ, ಹುರ್ಕೊಂತಾನೆ ಇರ್ತಾರೆ, ಅವ್ರು ಅಲ್ಲೇ ಇರ್ತಾರೆ, ನಾವು ಹೋಗ್ತಾನೆ ಇರ್ತೀವಿ. ಸೊ ದೇವಸ್ಥಾನಕ್ಕೆ ಬಂದಾದ್ಮೇಲೆ ಬೇರೆ ಸುದ್ದಿ ಮಾತಾಡೋದಕ್ಕಿಂತ ನಮ್ಮ ಬಗ್ಗೆ ನಾವು ಮಾತಾಡ್ಕೊಂಡು ಹೋಗೋಣ. ಈ ಬೆಟ್ಟಕ್ಕೆ ಮಾರ್ನಿಂಗು ಅಥವಾ ಈವ್ನಿಂಗ್ ಹೋಗ್ಬೇಕು, ಸಖತ್ತಾಗಿರುತ್ತೆ. ಯಾಕಂದ್ರೆ ಬೆಟ್ಟದ ಮೇಲಿರೋದ್ರಿಂದ ಫುಲ್ ತಣ್ಣ ಗಾಳಿ ಬೀಸ್ತಾ ಇರುತ್ತೆ, ವೆದರು ಸೂಪರ್ ಆಗಿರುತ್ತೆ. ಸೊ ನಾವು ಆರಾಮಾಗಿ ಮೈಂಡು ಮನಸ್ಸು ಎಲ್ಲ ಫ್ರೆಶ್ ಅನ್ಸುತ್ತೆ. ಸೊ ಆರಾಮಾಗಿ ಹೋಗಿ ದೇವ್ರನ್ನ ಮನಸ್ಸಿಂದ ಭಕ್ತಿಯಿಂದ ಬೇಡ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಆರಾಮಾಗಿ ಬರ್ಬೋದು. ಸೊ ನಾವು ಸ್ವಲ್ಪ ಹೊತ್ತು ಹಾಗೆ ಓಡಾಡ್ಕೊಂಡು ಒಳಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಒಳಗೆ ಕುತ್ಕೊಂಡಿದ್ವು.
ಈಗ ಒಂದು ರೌಂಡ್ ಬರುತ್ತೆ. ಅದು ಭೂತ ಬಾಳೆಹಣ್ಣಿಂದು ಅಲ್ಲೊಂದು ಮಂಗ ಕುಣಿತೈತೆ. ಘಾಟಿನ ಮಂಗ ಅದು ಬಾಲ ಒಂದಿಲ್ಲ. ನಮ್ಮ ಲೈಫ್ ಹೇಗಿದೆ ಅಂತಂದರೆ ಒಂಥರ ಎರಡು ಕಾಲಿನ ದೋಣಿ ಮೇಲೆ ಕಾಲಿಟ್ಟಂಗಾಗಿದೆ. ಸೊ ನಾನು ಯಾವುದು ನೀಟಾಗಿ ಮಾಡ್ತಾನೆ ಇಲ್ಲ ಅನ್ನೋ ಫೀಲ್ ಆಗ್ತಾ ಇತ್ತು. ಏನು ಮಾಡಬೇಕು ಏನು ಅಂತ ಅನ್ಬೇಕಾದ್ರೆ ಸೊ ಇದ್ರ ಬಗ್ಗೆ ಏನಾದರೂ ಗೊತ್ತಿದೆ, ಸ್ವಲ್ಪ ಟಚ್ ಇದೆಯಲ್ಲ, ಟ್ರೈ ಮಾಡೋಣ ಅಂತೇಳಿ ಮಾಡಿದ್ದು. ಬಟ್ ನಿಜ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಈ ಥರ ಮಾಡ್ಬೋದು, ನನ್ನ ಕೈಲೂ ಆಗುತ್ತೆ ಅಂತೇಳಿ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇದು ಸ್ವಲ್ಪ ಡೀಪು ಜಾಸ್ತಿ ಆಯಿತು ಅಂತೇಳಿ ಅದಕ್ಕೆ ಒಂದು ಡಿಸೈನ್ ಕೊಟ್ಟೆ. ಸೊ ಸಕ್ಕದಾಗಿ ಕಾಣ್ತಿತ್ತು ಬ್ಲೌಸ್ ಮಾತ್ರ, ಅಷ್ಟು ಚೆನ್ನಾಗಿ ಸ್ಟಿಚ್ ಬಂದಿತ್ತು. ಸೊ ಏನಪ್ಪ ಇವಳ ಬಗ್ಗೆ ಇವಳಿಷ್ಟು, ಹೌದು ನಾವು ಮಾಡಿದ ಕೆಲಸನ ನಾವೇ ಅದನ್ನೇ ಹೊಗ್ಳ್ಕೊಂಡಿಲ್ಲ ಅಂದರೆ ಇನ್ಯಾರು ಹೊಗ್ಳ್ಕೊಂತಾರೆ. ಸೊ ಫಸ್ಟ್ ನಮಗೆ ಮೈ ಸೆಲ್ಫ್, ಸೊ ನಾವು ನಮ್ಮ ಕೆಲಸನ ನಾವು ಪ್ರೌಡ್, ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ನಾವು ಅಂದ್ಕೊಂಡ್ರೆ ಬೇರೆಯವ್ರು ಮಾತಾಡೋದು. ಯಾರೋ ಅಂತಾರೆ ಯಾರೋ ಅಂದ್ಲಿ ಅಂತ ಹೇಳಿ ನಾನು ಮಾಡ್ಕೊಂಡಿಲ್ಲ. ಬೇರೆಯವ್ರಿಗೆ ಸ್ಟಿಚ್ ಮಾಡ್ಕೊಡ್ತೀನೋ ಏನೋ ಗೊತ್ತಿಲ್ಲ, ಬಟ್ ನಾನು ಸ್ಟಿಚ್ ಮಾಡ್ಕೊಳಂಗಾರು ಕಲ್ತ್ನಲ್ಲ ಅಂತ ಹೇಳಿ ನನಗಂತೂ ಸಖತ್ ಖುಷಿ ಇದೆ. ಈಗ ನನಗೆ ಅನ್ನಿಸ್ತಿದೆ ಯಾವುದೇ ಕೆಲಸ ಆಗಲಿ ಏನೇ ಆಗಲಿ ನಾವು ಮಾಡ್ತೀವಿ ಅಂತಂದರೆ ನಮ್ಮ ಕೈಲಿ ಯಾವುದು ಆಗ್ಲದ್ದು ಯಾವುದು ಏನೂ ಇಲ್ಲ. ಸೊ ನಾವು ಏನೇ ಅಂದ್ಕೊಂಡ್ರೂ ಆಗುತ್ತೆ. ಸೊ ನಾನಂತೂ ಈ ಸತಿ 2026 ಏನು ಅಂದ್ಕೊಂಡಿದ್ನ ಅದನ್ನು ಒಂದು ಮಾಡಿದೆ, ಇನ್ನೊಂದು ಬಾಕಿ ಇದೆ. ಅದೇನು ಅಂತೇಳಿ ನೆಕ್ಸ್ಟ್ ಸ್ವಲ್ಪ ದಿನದಲ್ಲೇ ನಾನು ಹೇಳ್ತೀನಿ. ಏನು ಅಂದ್ಕೊಂಡಿದ್ದೆ ನನ್ನ 2026 ನನ್ನ ರೆಜುಲೇಷನ್ ಏನು ಅಂತೇಳಿ ನಾನು ಸ್ವಲ್ಪ ದಿನದಲ್ಲೇ ಹೇಳ್ತೀನಿ. ಸೊ ಅದರಲ್ಲಿ ಒಂದಾಗಿದೆ, ಎರಡನೇದು ಏನಪ್ಪ ಅಂತೇಳಿ ಸ್ವಲ್ಪ ದಿನದಲ್ಲೇ ವೆಯ್ಟ್ ಮಾಡ್ತೀನಿ. ನೀವು ನನ್ನ ವೀಡಿಯೋನ ಹೀಗೆ ನೋಡ್ತಾ ಇರಿ. ಸೊ ನಿಮಗೆ ಗೊತ್ತಾಗುತ್ತೆ ನನ್ನ ರೆಜುಲೇಷನ್ ಎರಡನೇದು ಏನಪ್ಪ ಅಂತೇಳಿ. ಅದನ್ಯಾಕೆ ಈಗಲೇ ಹೇಳ್ತಿಲ್ಲ ಅಂತ ಅಂದರೆ, ಸೊ ನನಗೆ ಹೇಳಿ ಮಾಡಬೇಕು ಅಂತ ಆಸೆ ಇಲ್ಲ, ಮಾಡಿ ತೋರಿಸ್ಬೇಕು ಅನ್ನೋ ಛಲ ಜಾಸ್ತಿ, ಮೊದಲಿಂದನೂ ಇದೇ ಥರ ಇರೋದು. ಸೊ ಅದಕ್ಕೆ ಹೇಳಿ ಅಕಸ್ಮಾತ್ ಅದನ್ನ ನಾನು ಹೇಳ್ಬಿಟ್ಟು ಮಾಡೋಕ್ಕಾಗಲಿಲ್ಲ ಅಂತಂದರೆ ಬೇರೆ ನನ್ನ ಬಗ್ಗೆ ಒಂದು ಮಾತಾಡೋಕ್ಕೂ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಮಾಡಿಬಿಟ್ಟು ನನಗೆ ಆಯಿತು ಅಂತ ಹೇಳೋದು ನನಗೆ ಸಖತ್ ಖುಷಿ ಸಿಗುತ್ತೆ. ಸೊ ನಾನು ಅದೇ ಥರನೇ ಮಾಡೋದು. ಸೊ ನಾನು ಯಾವತ್ತೂ ಫಸ್ಟ್ ಹೇಳಲ್ಲ, ಮಾಡಿಬಿಟ್ಟೆ ನನ್ನ ಕೆಲಸನ ತೋರಿಸೋದು. ಸೊ ಹೀಗೆ ಹೋಗ್ಬೇಕಾದ್ರೆ ನಾನು ಬ್ಲೌಸ್ ಸ್ಟಿಚ್ ಮಾಡೋದನ್ನ ಖುಷಿಯಲ್ಲಿ ಹೋಗ್ತಿರ್ಬೇಕಾದ್ರೆ ನನ್ನ ಮಗ ಫಸ್ಟ್ ಟೈಮು ಹೊಟ್ಟೆ ತುಂಬ ಹಸಿತಾ ಇದೆ, ನನಗೇನಾದರೂ ಬೇಕೇ ಬೇಕು ಅಂತೇಳಿ ಹಠ ಮಾಡ್ದ. ಸೊ ನನಗಂತೂ ಈ ಹೋಟ್ಲು ಇಲ್ಲೆಲ್ಲ ಓದ್ಕಿಂತ ರೋಡ್ ಸೈಡಲ್ಲಿ ತಿನ್ನೋಕ್ಕೆ ತುಂಬ ಇಷ್ಟ. ಯಾಕಂತಂದರೆ ಕ್ಲೀನಾಗಿರುತ್ತೆ. ಸೊ ನೀವು ಆಲ್ಮೋಸ್ಟ್ ಎಲ್ಲಾರ ನೋಡಿ ಹೋಟ್ಲಲ್ಲಿ ಬೆಳಗ್ಗೆ ಮಿಕ್ಕಿದ ಮಧ್ಯಾಹ್ನ ಮಿಕ್ಕಿದ ಸಂಜೆ ಕೊಡ್ತಾರೆ, ಬಟ್ ರೋಡ್ ಸೈಡಲ್ಲಿ ಕ್ಲೀನಾಗಿ ಅವಾಗ ಮಾಡಿದ್ದ ಬಿಸಿ ಕೊಡ್ತಾರೆ. ಸೊ ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ. ಇಲ್ಲಿ ಅಂಗಡಿನ ಇನ್ನೂ 3 days ಆಗಿತ್ತಂತೆ. ಸೊ ಇಲ್ಲೇನೆ ನೋಡೋಣ ಟೇಸ್ಟು ಅಂತೇಳಿ ಹೋದೆ. ಯಾಕಂದರೆ ನನಗೂ ಹೊಸ ಅಂಗಡಿಯಲ್ಲಿ ಟೇಸ್ಟ್ ಮಾಡಬೇಕು ಅಂತ ತುಂಬ ಆಸೆ. ಸೊ ಹಂಗಾಗಿ ಈ ಅಂಗಡಿಗೆ ಹೋಗೋಣ ಅಂತೇಳಿ ಹೋದೆ. ನಿಜವಾಗ್ಲೂ ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಇಲ್ಲೇ ಇದು ಆಲ್ಮೋಸ್ಟ್ ಇಲ್ಲ ತಿಪ್ಟೂರು KB ಕ್ರಾಸಲ್ಲಿ ಇರೋರಿಗೆ ಗೊತ್ತಿರುತ್ತೆ. ಈ ಟೋಲಲ್ಲಿ ಇಲ್ಲೇ ಪಕ್ಕದಲ್ಲೇ ಇರೋದು. ಇನ್ನೂ 3 days ಆಗಿದೆ ಅಂತೆ ಅವರು ಓಪನ್ ಮಾಡಿ ಅಷ್ಟೇ. ಇನ್ನು ತುಂಬ ಚಿಕ್ಕದಾಗಿ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ ಪಾಪ. ಸೊ ಇಡ್ಲಿ, ಚಿತ್ರಾನ್ನ ಮತ್ತು ವಾಂಗಿಬಾತು ಅವತ್ತು ಮಾಡಿದ್ದು ಸೂಪರ್ ಆಗಿತ್ತು. ಇನ್ನು ಆಗ ಮಾಡಿ ತೊಗೊಂಬಂದು ಕೊಡ್ತಾ ಇದ್ದಾರೆ. ಸೊ ಸೂಪರಾಗಿ ಮಾಡಿದ್ರು, ತುಂಬ ಒಳ್ಳೆ ಟೇಸ್ಟಾಗಿ ಕೊಟ್ಟಿದ್ರು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಪ್ಯೂರ್ ವೆಜ್ಜು. ಹೌದು, ನಮ್ಮಂಥ ಪುಲ್ಚಾರ್ಗಳಿಗೆ ಸೊ ನಾವು ವೆಜ್ ಎಲ್ಲಿ ಸಿಗುತ್ತೆ. ಸೊ ವೆಜ್ ಇದ್ರೆ ಸಾಕು, ನೀಟಾಗಿದ್ರೆ ಸಾಕು, ಟೇಸ್ಟ್ ಆಗಿದ್ರೆ ಅಂತ ಮೂರನ್ನೂ ಕೇಳ್ತೀವಿ. ಸೊ ನಮ್ಮಂಥರಿಗೆ ಒಳ್ಳೆ ಬೆಸ್ಟ್ ಹೋಟ್ಲು ಅಂತ ಅನಿಸುತ್ತೆ. ಹಾಗಂತ ಹೇಳಿ ನಾನೇನಿದೆ ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನನಗೆ ಅನ್ನಿಸ್ತು ತುಂಬ ಚಿಕ್ಕದಾಗಿ, ಸೊ ಫಸ್ಟ್ ಟೈಮ್ ಬೆಳೀತಿರೋದಕ್ಕೆ ನಾವು ನಮ್ಮ ಕೈಲಿ ಏನಾಗುತ್ತೋ ಅಷ್ಟನ್ನ ಹೆಲ್ಪ್ ಮಾಡಬೇಕು. ಸೊ ತುಂಬ ಚೆನ್ನಾಗಿ ಮಾಡಿದ್ರು ಅಂತೇಳಿ ನಾನು ಈ ವಿಡಿಯೋನ ಮಾಡಿಕೊಂಡು ಹಾಗೆ ಆಗ್ತಿ ಅಷ್ಟೇ. ತುಂಬ ಚೆನ್ನಾಗಿ ಮಾಡಿದ್ರು, ಟೇಸ್ಟ್ ಚೆನ್ನಾಗಿತ್ತು, ನೀಟ್ನೆಸ್ ಆಗಿತ್ತು, ತುಂಬ ಹೈಜಾನಿಕ್ ಆಗಿ ಫುಡ್ನ ತಯಾರು ಮಾಡಿ ಕೊಟ್ಟಿದ್ರು ಅಂತೇಳಿ. ನನಗಂತೂ ಅದರಲ್ಲಿ ಮಸ್ಟು ತುಂಬ ಇಷ್ಟ ಆಗಿದ್ದು ಅಂತಂದರೆ ಇಡ್ಲಿ ತುಂಬ ಮಲ್ಲಿಗೆ ಹೂವಿನ ಥರನೇ ತುಂಬ ಸಾಫ್ಟ್ ಆಗಿ ಚೆನ್ನಾಗಿತ್ತು. ನೀವೇನಾದರೂ ಈ KB ಕ್ರಾಸು ಮತ್ತು ಈ ಟೋಲ್ ಹತ್ರ ಏನಾದ್ರು ತಿನ್ನಬೇಕು ಎಲ್ಲರೂ ಹೋಗ್ತಾ ಇದ್ರೆ ಸೊ ಆನ್ ದ ವೇ ಒಂದ್ಸಲಿ ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನನಗೆ ನಾನು ಬ್ಲೌಸ್ ಸ್ಟಿಚ್ ಮಾಡಿದ್ದು ಹೇಗೆ ಫಸ್ಟ್ ಟೈಮ್ ಖುಷಿ ಆಗ್ತಿತ್ತೋ ಹಾಗೆ ಇವರು ಒಬ್ಬರು ಕಸ್ಟಮರ್ ಬಂದ್ರು ಅವ್ರು ತೊಗೊಂಡೋಗಿ ಚೆನ್ನಾಗಿದೆ ಅಂತ ಹೇಳಿ ಅಂತಂದರೆ ಅವ್ರಿಗೂ ಅಷ್ಟೇ ಖುಷಿ ಆಗ್ತಿತ್ತು. ಎಲ್ಲದಕ್ಕಿಂತ ಫಸ್ಟ್ ರೀಸನ್ ಏನಪ್ಪ ಅಂತಂದರೆ ನಾನು ಫಸ್ಟ್ ಬ್ಲೌಸ್ ಮಾಡಿ ಸ್ಟಿಚಿಗೂ ಅವರು ಅಂಗಡಿ ಓಪನ್ ಮಾಡಿ ಫಸ್ಟ್ ಖುಷಿಗೂ ಅವರೊಬ್ಬರು ಕಸ್ಟಮರ್ ಬಂದರು ಅವ್ರಿಗೆ ಎಷ್ಟು ಖುಷಿ ಆಗ್ತಿತ್ತು. ನಾನು ಬ್ಲೌಸ್ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀನಿ ಅಂತ ನನಗೂ ಅಷ್ಟೇ ಖುಷಿ ಆಗಿತ್ತು. ಒಂಥರ ನೋಡ್ಕೊಂಡ್ರೆ ಇಬ್ಬರು ಫೀಲು ಒಂದೇ ಥರ ಇತ್ತು. ಸೊ ಹಾಗಾಗಿ ವಿಡಿಯೋ ಮಾಡಾಕ್ತೆ. ನನ್ನ ಬ್ಲೌಸ್ ಏನಾದ್ರು ಚೆನ್ನಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ಸೊ ನಂದೇ ಈ ಥರ ಇತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.